ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನೋಡಿ. ಆಲ್ರೆಡಿ ಸೂರಿ ರೆಡಿ ಆಗಿಬಿಟ್ಟು ಆಚೆ ಹೋದ್ರು ಗಾಡಿ ತೆಗಿಯೋದಕ್ಕೆ. ಏಂತಿಕೆ ಹೇಳ್ರಿ ಅಂತ ಅಂದರೆ ಹೇಳ್ತಾನೇ ಇಲ್ಲ. ಬಾ ಫಸ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಕರಿತಾ ಇದ್ದಾರೆ. ಸೊ ಇವಾಗ ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಸೊ ನೋಡೋಣ, ಬನ್ನಿ ಹೋಗೋಣ ಇವಾಗ. ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ರಿ ಅಂದ್ರೂ ಕೂಡ ಏನು ಹೇಳ್ದಂಗೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಆಮೇಲೆ ಗೊತ್ತಾಯಿತು ಒಡವೆ ಅಂಗಡಿ ಕರ್ಕೊಂಬಂದಿದ್ದಾರೆ. ಯಾಕ್ರಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ. ಆಮೇಲೆ ಹೇಳಿದ್ರು ಕಾಲುಂಗ್ರ ತಗೊಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಕಾಲುಂಗ್ರ ನೋಡ್ತಾ ಇದ್ದಾರೆ. ಹಾಗೆ ನಂದು ಹಳೇದು ಕಾಲುಂಗ್ರ ಇತ್ತಲ್ಲ ಅದನ್ನು ತೆಗಿಸ್ತಾ ಇದ್ದು. ಅದು ಎಷ್ಟಿದೆ ಏನು ಅಂತ ನೋಡೋಣ ಅಂತ ಅಂದ್ಬಿಟ್ಟು ನೋಡಿ, ಫುಲ್ಲು ಸಣ್ಣ ಆಗಿಬಿಟ್ಟಿತ್ತು. ಸೌದಿ ಸುಮಾರು ಒಂದು 10 ವರ್ಷ ಆಯಿತು ನಾನು ಕಾಲುಂಗ್ರ ಹಾಕಿ. ಮತ್ತು ಅದು ತೆಗ್ದೇ ಇರಲಿಲ್ಲ, ಹೊಸ ಕಾಲುಂಗ್ರ ಹಾಕಿರಲಿಲ್ಲ. ಹಾಗಾಗಿ ಅದನ್ನು ಹಾಕ್ಬಿಟ್ಟು ಹೊಸ ಕಾಲುಂಗ್ರ ಇಸ್ಕೊಡೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ಇದು ಹಾಕಿದ್ಮೇಲೆ ಗೊತ್ತಾಯಿತು ನನಗೆ ಸ್ವಲ್ಪ ಲೂಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ತುಂಬ ಲೂಸಾಗಿದೆ. ಬೇಗ ಹಾಕಿ ಮತ್ತು ಬೇಗನೂ ಕೂಡ ರಿಮೂವ್ ಮಾಡ್ಕೊಂಬಿಡ್ಬೋದು, ಅಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೆ ಯಾವುದಿದ್ದು ಡಿಸೈನ್ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದು. ಬೇರೆ ಡಿಸೈನ್ ಎಲ್ಲ ತೋರಿಸ್ತಾ ಇದ್ರು. ನಾನು ಹಾಕಿ ಒಂದು ಸಲ ಚೆಕ್ ಮಾಡಿ ಮತ್ತೆ ಬೇರೆ ಡಿಸೈನ್ ನೋಡೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡೆ. ಇವಾಗ ನೋಡಿ, ಇವಾಗ ಬೇರೆ ಡಿಸೈನ್ ಹಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಮತ್ತು ತುಂಬ ಸ್ವಲ್ಪ ಸೈಜು ದಪ್ಪ ಇತ್ತು. ದಪ್ಪ ಯಾಕೆ ಅಂತ ಅಂದರೆ ಸ್ವಲ್ಪ ಬಾಳಿಕೆ ಜಾಸ್ತಿ ದಿನ ಬರುತ್ತೆ ಅಂತ ಅಂದ್ಬಿಟ್ಟು ದಪ್ಪ ಸೈಜಲ್ಲೇ ನೋಡಿ ಕಾಲುಂಗ್ರ ಈಸ್ಕೊಂಡು ಎರಡೂ ಕಾಲಿಗೆ ಹಾಕಿ ಚೆಕ್ ಮಾಡಿದ್ರು. ಮತ್ತು ಈ ಕಾಲುಂಗ್ರ ತುಂಬಾ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಮೊದಲನೇ ಬಾರಿ ಅವರೇ ಕರ್ಕೊಬಂದು ಕಾಲುಂಗ್ರ ಈಸ್ಕೊಡ್ತಾ ಇರೋದು. ತುಂಬ ಖುಷಿ ಇದೆ. ತುಂಬ ದಿನದಿಂದ ಕೇಳ್ತಾ ಇದ್ದೆ ಕಾಲುಂಗ್ರ ಬೇಕು ಅಂತ ಅಂದ್ಬಿಟ್ಟು ಈಸ್ಕೊಟ್ಟೇ ಇರಲಿಲ್ಲ. ಇವಾಗ ಅದೇನು ಜ್ಞಾನ ಬಂತೋ ಏನೋ ನಮ್ಮ ಯಜಮಾನ್ರಿಗೆ ಕರ್ಕೊಬಂದು ಅವರೇ ಕಾಲುಂಗ್ರ ಈಸ್ಕೊಟ್ಟು ಮತ್ತು ಅವರೇ ಕಾಲಿಗೆ ಹಾಕ್ತಾಯಿದ್ದಾರೆ. ಅದಂತೂ ತುಂಬಾ ಖುಷಿ ಆಗೋಯಿತು ನನಗೆ. ಮತ್ತು ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇತ್ತಲ್ವ, ಅದನ್ನು ಕಟ್ ಮಾಡಿಸ್ಬಿಟ್ಟು ಇವಾಗ ನೀಟಾಗಿ ಅದು ಕೂಡ್ಸೋಣ ಅಂತ ಅಂದ್ಬಿಟ್ಟು ಈ ಥರ ಅಂದರೆ ಸುತ್ತಿಗೆಯಲ್ಲಿ ಹೊಡಿತಾ ಇದ್ದಾರೆ ನೋಡಿ. ಫೈನಲಾಗಿ 2 ಕಾಲಿಗೂ ಕಾಲುಂಗ್ರ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮುದ್ದಾಗಿ ಕಾಣಿಸ್ತಾ ಇದೆ. ನನ್ನ ಕಾಲಂತೂ ತುಂಬ ವರ್ಷದ ಕನಸು ಇವತ್ತು ನೆರವೇರಿದೆ. ನನಗಂತೂ ತುಂಬ ಖುಷಿ ಆಯಿತು, ತುಂಬಾ ಹ್ಯಾಪಿಯಾಗಿದ್ದೀನಿ ನಾನಂತೂ. ಗುಡ್ ಮಾರ್ನಿಂಗ್ ಗೈಸ್. ನೈಟು ವಿಡಿಯೋ ನನಗೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕೆ ಅಂದರೆ ಶ್ರಾವಣ ಇದ್ದಿದ್ದ ಕಾರಣ ನನಗೆ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಇವಾಗ ಮಾರ್ನಿಂಗು ಇವಾಗ ತಾನೇ ಎದ್ದು ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟೆ. ನಾನು ಕೂಡ ಕಾಫಿ ಕುಡಿದು ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ಸೊ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಇವತ್ತು ಅರಿಶಿನ ಮತ್ತು ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಹೇಗಿದ್ರು ಸ್ನಾನಕ್ಕೆ ಹೋಗ್ತೀನಲ್ವ, ಸ್ವಲ್ಪ ಫೇಸಿಗೆ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ಕಡಲೆ ಹಿಟ್ಟು ಯೂಸ್ ಮಾಡಿ, ಹಾಗಾಗಿ ಇವಾಗ ಕಲಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ. ನಮ್ಮ ಯಜಮಾನ್ರು ನನಗೆ ಹೇಳ್ದಂಗೆ ಸರ್ಪ್ರೈಸ್ ಇದ್ದಿದ್ದು ಖುಷಿ ಇದೆ. ಕರ್ಕೊಂಡೋಗಿ ಕಾಲುಂಗ್ರ ಕೊಡಿಸಿದ್ದು. ಸುಮಾರು ಒಂದು 10 ವರ್ಷ ಆಗಿತ್ತು ನಾನು ಕಾಲುಂಗ್ರ ತಗೊಂಡು. ಅಂದರೆ ನಾನು ಮದುವೆಯಲ್ಲಿ ತಗೊಂಡಿದ್ದು. ಅದಾದಮೇಲೆ ನಾನು ಕಾಲುಂಗ್ರ ಪರ್ಚೇಸೇ ಮಾಡೋಕ್ಕೆ ಹೋಗಿರಲಿಲ್ಲ. ತುಂಬ ದಿನ ಕೇಳ್ತಿದ್ದೆ, ನಾನು ತುಂಬ ದಿನಗಳಿಂದನೂ ಕೇಳ್ತಾನೇ ಇದ್ದೆ, ಇಸ್ಕೊಡ್ರಿ ನನಗೂ ಕಾಲುಂಗ್ರ ಇಸ್ಕೊಡ್ರಿ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಹೇಳ್ತಿದ್ರೆ ಹೊರತು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ಆದರೆ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಈ ವರ್ಷ ಅಂತೂ ವರಲಕ್ಷ್ಮಿ ಹಬ್ಬಕ್ಕೆ ಡಬಲ್ ಬಹುಮಾನ ಅಂತ ಅನ್ಕೊಬೋದು ನಾನು. ಒಂದು ಕಡೆ ಲಕ್ಷ್ಮಿ ಮುಖವಾಡ ಬಂತು, ಇನ್ನೊಂದು ಕಡೆ ನನಗೆ ನನ್ನ ಕಾಲಿಗೆ ಕಾಲುಂಗ್ರ ಬಂತು. ಸೊ ತುಂಬಾ ಖುಷಿ ಆಯಿತು. ಕಾಲುಂಗ್ರ ಬಂದಿದಂತೂ ಇದು ಅಷ್ಟೇ ತುಂಬ ದಿನದಿಂದ ಕೇಳ್ತಾನೆ ಬರ್ತಾ ಇದ್ದೆ. ಮತ್ತು ಇನ್ನೊಂದು ಏನಂದರೆ, ನಾನು ಪ್ಲೈನಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ, ಬೇಡ ಡಿಸೈನ್ ತಗೋ, ಹಾಗೆ ಸ್ವಲ್ಪ ಗಟ್ಟಿ ಇರೋದು ತಗೋ ಅಂತ ಅಂದ್ಬಿಟ್ಟು ಹೇಳಿದ್ರು. ಗಟ್ಟಿ ಯಾಕೆ ಅಂತ ಅಂದರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಗಟ್ಟಿ ಇರೋದು ಸ್ವಲ್ಪ ದಪ್ಪು ಸೈಜಲ್ಲಿ ನೋಡಿಬಿಟ್ಟು ಇಸ್ಕೊಟ್ರು. ಇದಂತೂ ತುಂಬ 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 ಖುಷಿ ಆಯಿತು. ಸೊ
ಇರಲಿ, ಸಣ್ಣದೋ ಪುಟ್ಟದೋ ಒಟ್ಟಿನಲ್ಲಿ ನನಗೆ ಗಿಫ್ಟ್ ಅಂತ ಕೊಡಿಸಿದ್ರು. ಸೊ ಅದಂತೂ ತುಂಬಾ ಖುಷಿಯಾಗಿದೆ. ಇವಾಗ ನಾನು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಕಡಲೆ ಹಿಟ್ಟು ಅಷ್ಟನ್ನ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ನನ್ನ ಮಖಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಮಿತು ಮತ್ತು ರೀತಿ ಇಬ್ಬರು ಬಂದರು. ನೋಡಿ, ನನಗೂ ಹಾಕು ಅಂತ ಅಂದ್ಬಿಟ್ಟು. ಆಮೇಲೆ ಮಿತುಗೆ ಸ್ವಲ್ಪ ಹಾಕಿದ ತಕ್ಷಣ ರೀತಿ ಬೇರೆ ಮುನ್ಸ್ಕೊಂಬಿಟ್ರು. ರೀತಿ ನೋಡಿ ಯಾವ ಥರ ಮುನ್ಸ್ಕೊಂಡು ಅಲ್ಲಿ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು, ಇವಾಗ ರೀತಿಗೂ ಕೂಡ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರೀತಿಗೂ ಕೂಡ ಹಾಕಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.